ನೋಡಿ, ಕರ್ನಾಟಕ ಸರ್ಕಾರಿ ಉದ್ಯಾನಗಳ ಕಾಯ್ದೆಗೆ ತಿದ್ದುಪಡಿ ತಂದಿರುವಂತಹದ್ದು ಉದ್ಯಾನ ನಗರಿಯ ಅನೇಕ ಉದ್ಯಾನಗಳಿಗೆ ಇದು 100% ಅಪಾಯ. ಈಗಾಗಲೇ ಕಟ್ಟಡ ರಸ್ತೆ ನಿರ್ಮಾಣದಿಂದ ಗ್ರೀನ್ ಝೋನ್ ಕಡಿಮೆ ಆಗಿದೆ. ಈಗ ಈ ಬಿಲ್ನಿಂದ 5% ಜಾಗ ಕಳೆದುಕೊಂಡ್ರೆ ಮುಂದೇನು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ವಾಣಿಜ್ಯೀಕರಣ ಹಾಗೂ ಪ್ಲಾಸ್ಟಿಕ್ ಮಾಲಿನ್ಯ ಪ್ರಮಾಣ ಹೆಚ್ಚಳ ಆಗುತ್ತೆ. ಬೆಂಗಳೂರಿನ ಜನರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಹಿರಿಯ ನಾಗರಿಕರು ಮತ್ತು ಮಕ್ಕಳು ವಾಯುವಿಹಾರ ತೊಂದರೆ ಆಗುತ್ತೆ. ಭವಿಷ್ಯದಲ್ಲಿ ಪಾರ್ಕ್ ಜಾಗ ಸಂಪೂರ್ಣ ಕಬಳಿಕೆಯ ಭೀತಿ ಕೂಡ ಶುರುವಾಗುತ್ತೆ. ಇವತ್ತು 5% ಇದ್ದು ನಾಳೆ 10%, ನಾಳೆ 15%, 20%, 200 ಎಕರೆ ಒಂದ್ ಕಡೆ, 300 ಎಕರೆ ಒಂದ್ ಕಡೆ, ಅಲ್ಪ ಸ್ವಲ್ಪ ಉಳಿದಿರುವಂತಹ ಉದ್ಯಾನವನಗಳಲ್ಲಿ ಮಾಲು. ಅಭಿವೃದ್ಧಿಯ ನೆಪದಲ್ಲಿ ಸಂಪೂರ್ಣ ಪಾರ್ಕ್ ಕಬಳಿಕೆ ಮಾಡುವ ಅಪಾಯ ಈಗ ಎದುರಾಗಿದೆ. ನಗರದಲ್ಲಿ ಆಮ್ಲಜನಕ ಒದಗಿಸುವ ಉದ್ಯಾನವನಗಳ ಜಾಗ 100% ಕುಗ್ಲಿಕ್ಕಿದೆ. ತಾಪಮಾನ ಮತ್ತು ವಾಯು ಮಾಲಿನ್ಯ ಮತ್ತಷ್ಟು ಹೆಚ್ಚಾಗುತ್ತೆ. ಯಾವ ಪಾರ್ಕ್ನ ಎಷ್ಟು ಭೂಮಿಗೆ ಕಂಟಕ ಆಗತ್ತೆ ಅನ್ನೋದರ ಡೀಟೇಲ್ಸ್ ಅನ್ನು ಕೂಡ ಕೊಡ್ತಾ ಹೋಗ್ತೀವಿ. ನೋಡಿ, ಲಾಲ್ಬಾಗ್ನಲ್ಲಿ 240 ಎಕರೆ ವಿಸ್ತೀರ್ಣ ಇದೆ. 240 ಟೋಟಲ್ ವಿಸ್ತೀರ್ಣ. 5% ಜಾಗ ಅಂತಂದ್ರೆ 12 ಎಕರೆ ಹೋಗುತ್ತೆ ಅಲ್ಲಿ. ಇನ್ನ ಈ ಕಡೆ ಕಬ್ಬನ್ ಪಾರ್ಕ್ ವಿಚಾರಕ್ಕೆ ಬಂದ್ರೆ 300 ಎಕರೆ ಇದೆ. 300 ಎಕರೆ ವಿಸ್ತೀರ್ಣ ಇರುವಂತದ್ದು 5% ಜಾಗ ಅಂತಂದ್ರೆ 15 ಎಕರೆ ಹೋಯ್ತು. ಇನ್ನ ಇಲ್ಲಿ ಜೆಪಿ ಪಾರ್ಕ್ 85 ಎಕರೆ ವಿಸ್ತೀರ್ಣ ಇದೆ. 5% ಅಂತಂದ್ರೆ ಅಲ್ಲೇ 4.5 ಎಕರೆ ಅಂದಾಜು. ಹೌದು, ಹಿಂಗೆ ಪ್ರತಿ ಪಾರ್ಕ್ಗಳ ಮೇಲೆ ಇವರು 5% ಅಂತ ಕಬಳಿಕೆ ಮಾಡ್ತಾ ಹೋದ್ರೆ, ಅದೇ ಹೇಳಿದ್ನಲ್ಲ, 5% ಇದ್ರೆ 10% ಆಗ್ಬಹುದು, 15% ಆಗ್ಬಹುದು. ಇರುವಂತ ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿರುವ ಪಾರ್ಕ್ಗಳನ್ನೇ ಈ ರೀತಿ ನುಂಗಾಕ್ಬಿಟ್ರೆ ಮುಂದೆ ಏನು ಅನ್ನುವಂತ ಪ್ರಶ್ನೆಯನ್ನ ಜನ ಮಾಡ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನ ನೆಕ್ಸ್ಟ್ ನೋಡಿ, ಕರ್ನಾಟಕ ಸರ್ಕಾರಿ ಉದ್ಯಾನಗಳ ಕಾಯ್ದೆಗೆ ತಿದ್ದುಪಡಿ ತಂದಿರುವಂತಹದ್ದು ಉದ್ಯಾನ ನಗರಿಯ ಅನೇಕ ಉದ್ಯಾನಗಳಿಗೆ ಇದು 100% ಅಪಾಯ. ಈಗಾಗಲೇ ಕಟ್ಟಡ ರಸ್ತೆ ನಿರ್ಮಾಣದಿಂದ ಗ್ರೀನ್ ಝೋನ್ ಕಡಿಮೆ ಆಗಿದೆ. ಈಗ ಈ ಬಿಲ್ನಿಂದ 5% ಜಾಗ ಕಳೆದುಕೊಂಡ್ರೆ ಮುಂದೇನು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ವಾಣಿಜ್ಯೀಕರಣ ಹಾಗೂ ಪ್ಲಾಸ್ಟಿಕ್ ಮಾಲಿನ್ಯ ಪ್ರಮಾಣ ಹೆಚ್ಚಳ ಆಗುತ್ತೆ. ಬೆಂಗಳೂರಿನ ಜನರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಹಿರಿಯ ನಾಗರಿಕರು ಮತ್ತು ಮಕ್ಕಳು ವಾಯುವಿಹಾರ ತೊಂದರೆ ಆಗುತ್ತೆ. ಭವಿಷ್ಯದಲ್ಲಿ ಪಾರ್ಕ್ ಜಾಗ ಸಂಪೂರ್ಣ ಕಬಳಿಕೆಯ ಭೀತಿ ಕೂಡ ಶುರುವಾಗುತ್ತೆ. ಇವತ್ತು 5% ಇದ್ದು ನಾಳೆ 10%, ನಾಳೆ 15%, 20%, 200 ಎಕರೆ ಒಂದ್ ಕಡೆ, 300 ಎಕರೆ ಒಂದ್ ಕಡೆ, ಅಲ್ಪ ಸ್ವಲ್ಪ ಉಳಿದಿರುವಂತಹ ಉದ್ಯಾನವನಗಳಲ್ಲಿ ಮಾಲು. ಅಭಿವೃದ್ಧಿಯ ನೆಪದಲ್ಲಿ ಸಂಪೂರ್ಣ ಪಾರ್ಕ್ ಕಬಳಿಕೆ ಮಾಡುವ ಅಪಾಯ ಈಗ ಎದುರಾಗಿದೆ. ನಗರದಲ್ಲಿ ಆಮ್ಲಜನಕ ಒದಗಿಸುವ ಉದ್ಯಾನವನಗಳ ಜಾಗ 100% ಕುಗ್ಲಿಕ್ಕಿದೆ. ತಾಪಮಾನ ಮತ್ತು ವಾಯು ಮಾಲಿನ್ಯ ಮತ್ತಷ್ಟು ಹೆಚ್ಚಾಗುತ್ತೆ. ಯಾವ ಪಾರ್ಕ್ನ ಎಷ್ಟು ಭೂಮಿಗೆ ಕಂಟಕ ಆಗತ್ತೆ ಅನ್ನೋದರ ಡೀಟೇಲ್ಸ್ ಅನ್ನು ಕೂಡ ಕೊಡ್ತಾ ಹೋಗ್ತೀವಿ. ನೋಡಿ, ಲಾಲ್ಬಾಗ್ನಲ್ಲಿ 240 ಎಕರೆ ವಿಸ್ತೀರ್ಣ ಇದೆ. 240 ಟೋಟಲ್ ವಿಸ್ತೀರ್ಣ. 5% ಜಾಗ ಅಂತಂದ್ರೆ 12 ಎಕರೆ ಹೋಗುತ್ತೆ ಅಲ್ಲಿ. ಇನ್ನ ಈ ಕಡೆ ಕಬ್ಬನ್ ಪಾರ್ಕ್ ವಿಚಾರಕ್ಕೆ ಬಂದ್ರೆ 300 ಎಕರೆ ಇದೆ. 300 ಎಕರೆ ವಿಸ್ತೀರ್ಣ ಇರುವಂತದ್ದು 5% ಜಾಗ ಅಂತಂದ್ರೆ 15 ಎಕರೆ ಹೋಯ್ತು. ಇನ್ನ ಇಲ್ಲಿ ಜೆಪಿ ಪಾರ್ಕ್ 85 ಎಕರೆ ವಿಸ್ತೀರ್ಣ ಇದೆ. 5% ಅಂತಂದ್ರೆ ಅಲ್ಲೇ 4.5 ಎಕರೆ ಅಂದಾಜು. ಹೌದು, ಹಿಂಗೆ ಪ್ರತಿ ಪಾರ್ಕ್ಗಳ ಮೇಲೆ ಇವರು 5% ಅಂತ ಕಬಳಿಕೆ ಮಾಡ್ತಾ ಹೋದ್ರೆ, ಅದೇ ಹೇಳಿದ್ನಲ್ಲ, 5% ಇದ್ರೆ 10% ಆಗ್ಬಹುದು, 15% ಆಗ್ಬಹುದು. ಇರುವಂತ ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿರುವ ಪಾರ್ಕ್ಗಳನ್ನೇ ಈ ರೀತಿ ನುಂಗಾಕ್ಬಿಟ್ರೆ ಮುಂದೆ ಏನು ಅನ್ನುವಂತ ಪ್ರಶ್ನೆಯನ್ನ ಜನ ಮಾಡ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನ ನೆಕ್ಸ್ಟ್